ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಕಂಡಂತೆ ನಿಮಗೆ ಹೇಳಿ ಒಡನಾಟ ಇತ್ತು ವಿಷ್ಣು ಸರ್. ಅವರನ್ನು ನೆನ್ಪು ಮಾಡಿಕೊಂಡ್ರೆ ನನಗೆ ಇದು ಮರೆಯೋದಕ್ಕಾಗದೇ ಇಲ್ಲ, ನನ್ನ ತಲೆ ಇದು ಉಳಿದು ಬಿಟ್ಟಿದೆ, ಎಲ್ಲೂ ಹೇಳಿಲ್ಲ ನಾನು ಇವತ್ತು ಹೇಳ್ಕೋಬಹುದು ಅಂತಂದರೆ ಏನು ಹೇಳ್ಕೋಬಹುದು ಸರ್? ಅಲ್ಲ, ಒಂದು ಪಾರ್ಟ್ ಆಫ್ ಹಾರ್ಟ್ ಈಸ್ ವಿಷ್ಣುವರ್ಧನ್ ಆ್ಯಂಡ್ ಅಂಬರೀಷ್ ನನಗೆ. ಏಕೆಂದರೆ ವಿಷ್ಣುವರ್ಧನ್ ಎಲ್ಲರಿಗೂ ಮೆಚ್ಚುಗೆ ಆಗಲ್ಲ, ಒಂಥರ ಕ್ಯಾರೆಕ್ಟ್ರು. ನನಗೆ ಕೇಳೋರು ಅದು ಹೆಂಗ್ರಿ ನೀವು ಅವನ ಜೊತೆ ಇರ್ತೀರ, ಅವನು ಒಂಥರ ಸ್ಯಾಡಿಸ್ಟ್ರಿ, ಅವನ ಥರ ಇದು ರೀ ಅಂತ. ಇಲ್ಲಪ್ಪ, ನಮಗೇನು ಭಾಳ ಚೆನ್ನಾಗಿ ನಾವು ಒಂದೇ ರೂಮಲ್ಲಿ ಮಲಗೋರು, ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು. ಅವ್ರ ಮನೇಲೇ ನಾನು ಇದ್ದುಬಿಡ್ತಿದ್ದೆ. ಮೈಸೂರಿಗೆ ಬಂದರೆ ಅವನು ನಮ್ಮ ಮನೆಯಲ್ಲಿ ಇರ್ತಿದ್ದ. ಅಲ್ಲಿಂದ ಮಡ್ರಾಸ್ಗೆ ಹೋದರೆ ನಾನು ವಿಷ್ಣು ಅಂಬರೀಷ್ ಒಟ್ಟಿಗೆ ಹೋಗ್ತಾ ಇದ್ವಿ, ತುಂಬ ಹತ್ತಿರದಲ್ಲಿ ಇದ್ವಿ. ಆಮೇಲೆ ಆತ ನನಗೆ ಒಂದು ಒಳ್ಳೆ ಆ್ಯಕ್ಟ್ರು, ಗ್ರೇಟ್ ಆ್ಯಕ್ಟ್ರ್ ಅಂತ ಮೊದಲಿಂದ ಇತ್ತು ನನಗೆ. ಯಾಕೆಂದರೆ ಆ ಥರ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಒಂದು ಕನ್ನಡ ಮಾತಾಡೋದು, ವಿಷ್ಣುವರ್ಧನ್ ಇರೋದು. ಅಂಬರೀಷ್ ಆದರೂ ಸ್ವಲ್ಪ ಮಂಡ್ಯ ಭಾಷೆ ಇತ್ತು, ವಿಷ್ಣುವರ್ಧನ್ಗೆ ಪರ್ಫೆಕ್ಟ್ ಕನ್ನಡ ಇತ್ತು. ಯಾಕೆಂದರೆ ಅವ್ರ ಮನೆಯಲ್ಲಿ ಅವ್ರ ಅಕ್ಕ ಆ್ಯಕ್ಟ್ರಸ್ಸು, ಡ್ಯಾನ್ಸರು ರಮಾ ಅಂತ, ವಿಷ್ಣುವರ್ಧನ್ ಬ್ರದರು ಡ್ರಾಮ್ಯಾಟಿಸ್ಟು. ಅವ್ರ ತಂದೆ ತುಂಬ ಪಿಕ್ಚರ್ಗಳಿಗೆಲ್ಲ ಕತೆ ಡೈಲಾಗೆಲ್ಲ ಬರೆಯೋರು. ಅದು ವಿಷ್ಣುವರ್ಧನ್ ಇತ್ತು. ವಿಷ್ಣುವರ್ಧನ್ ಇಸ್ ಎ ಪಾರ್ಟ್ ಆಫ್ ಮೈ ಹಾರ್ಟ್ ಇವತ್ತಿಗೂ. ಇವತ್ತು ನಾನು ಯಾವುದೇ ಕತೆ ಏನು ಮಾಡಬೇಕಾದ್ರೂ ನನಗೆ ಫಸ್ಟ್ ಬರೋದೇ ವಿಷ್ಣುವರ್ಧನ್ ಮನಸ್ಸಿಗೆ. ಏಕೆಂದರೆ ಅಷ್ಟು ಜೊತೆಲಿ ಒಂದು 14-15 ಪಿಕ್ಚರ್ ಮಾಡಿ ಮೋಸ್ಟ್ ಸಕ್ಸಸ್ಫುಲ್ ಫಿಲಮ್ಸ್ ಕೊಟ್ಟಿದ್ದೀವಿ ನಾವು. ಇವತ್ತು ನಮಗೆ ವಿಷ್ಣುವರ್ಧನ್ ಇಲ್ವಲ್ಲ ಅನ್ನೋದೊಂದು ಕೊರಗು ತುಂಬ ಇದೆ. ಚೆನ್ನಾಗೇ ಇದ್ರು, ಸಡನ್ನಾಗಿ ಅದೊಂದು ಅವರ ಡೆತ್ ಒಂದು ಸಡನ್ನಾಗೇ ಆಗಿದ್ದು. ಅಂದರೆ ಆ ಲೆವೆಲ್ಗೆ ನನಗೆ ಅದು ಹೇಗಿತ್ತು ಅಂದರೆ, ನಾನು ಒಂದು ಕತೆ ಮಾಡಿದ್ದೆ. ಸರಿ, ಒಂದು ಕತೆ ನಾನು ಹೇಳಬೇಕು, ಬರ್ತೀನಿ ಅಂತ. ಸರಿ, ನಾನು ಮೈಸೂರಲ್ಲಿ ಇದ್ದೀನಿ ಅಂತ. ಅವಾಗ ಗೊತ್ತಿತ್ತು ಸ್ವಲ್ಪ ಹುಷಾರಿರಲ್ಲ, ಮೈಸೂರಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ ಅಂತ. ಸರಿ, ಯಾವಾಗ ಬರ್ತೀಯ? ನಾನು ನಾಳೆ ಬಂದುಬಿಡ್ತೀನಿ ಬೆಳಗ್ಗೆ ಅಂತ. ಸರಿ, ಬಂದುಬಿಡು ಅಂತ. ಏನು ಕತೆ ಮಾಡಿದೆ? ನಾನು ಈ ಥರ ಒಂಥರ ಕಲ್ಕಟ್ಟ, ಡೆಲ್ಲಿ ಆ ಥರದ್ದೆಲ್ಲ. ನೀನು ಯಾಕಯ್ಯ ಬರೀ ದೊಡ್ಡ ದೊಡ್ಡ ಕತೆನೇ, ನೀನು ಎಲ್ಲೋ ಮಾತಾಡ್ತಿದ್ರೆ ಪಾಕಿಸ್ತಾನ್ ಬಾರ್ಡ್ರ್ ಅಂತೀಯ, ಚೈನಾ ಅಂತೀಯ, ಬಂಧನ ಥರ ಯಾವ್ದಾದ್ರು ಒಂದು ಮೈಸೂರಿನಲ್ಲಿ ನೋಡಿ ಮಾಡೋ ಥರ ಮಾಡಪ್ಪ, ನಾನು ಕಲ್ಕಟ್ಟಾಗೆಲ್ಲ ಬರಲ್ಲ ಅಂದರು. ಕಲ್ಕಟ್ಟಾಗೆ ನೀನು ಬರದೇ ಇದ್ರು ನಾನು ಕರ್ಕೊಂಡೋಗ್ತೀನಿ, ನಿನ್ನ ಕತೆ ಕೇಳಪ್ಪ, ಆಮೇಲಿಂದ ಮಾತಾಡೋಣ ಅಂತ ಹೇಳಿ ನಾನು ಬೆಳಿಗ್ಗೆ ಹೊರಡಬೇಕಾಗಿತ್ತು ಮೈಸೂರಿಗೆ. ಟಿ ವಿನಲ್ಲಿ ನೋಡ್ಬಿಟ್ಟು ದಿ ಶಾಕ್ ಆಫ್ ಮೈ ಲೈಫ್. ಹಿಂದಿನ ದಿನ ಮಾತಾಡಿದ್ದೀವಿ ಬೆಳಗ್ಗೆ. 1ನೇ ತಾರೀಕು ಡಿಸೆಂಬರು 29, ಅದು 27, 28ಕ್ಕೂ ಮಾತಾಡಿದ್ವಿ. ನ್ಯೂ ಇಯರ್ಸ್ ಡೇ ನಮ್ಮ ಮನೆಯಲ್ಲೇ ಬಂದುಬಿಡು, ನೀನು ಸಾಯಂಕಾಲ ರೀಡಿಂಗ್ ಕೊಟ್ಬಿಡು, ಅಂಬರೀಷ್ನು ಇಲ್ಲೇ ಕರಿತೀನಿ, ನಾವು 3 ಜನನೂ ಸೇರಿ ಊಟ ಮಾಡೋಣ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದೆ. ಅದು ತುಂಬ ಶಾಕ್. ಇವತ್ತಿಗೂ ನಾವು ತಡ್ಕೊಳಕ್ಕಾಗಲ್ಲ. ವಿಷ್ಣುವರ್ಧನ್ ಇಲ್ದಿರೋದು ಒಂದು ಅರ್ಧ ಸೋಲೇ ಹೋದಂಗೆ ಆಗೋಗ್ಬಿಟ್ಟಿದೆ. ಎಷ್ಟೋ ಜನ ಡೈರೆಕ್ಟ್ರುಗಳಿಗೆ ಹೇಳ್ತಾ ಇದ್ರಂತೆ, ಅವ್ರಿಗೆ ಸಿನಿಮಾ ಮಾಡೋದಷ್ಟು ಈಸಿ ಇಲ್ಲ ಗುರು, ನೀನು ಯಾಕೆ ಒಪ್ಕೋತಿದ್ಯಾ, ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಎಲ್ಲ. ಹೌದಾ ಸರ್? ಅಲ್ಲ, ಅವನೊಂಥರ ಭಾಳ ಒಳ್ಳೆಯವನು ವಿಷ್ಣುವರ್ಧನ್. ಯಾಕೆಂದರೆ ಅರ್ಥ ಮಾಡ್ಕೋಬೇಕು ವಿಷ್ಣುವರ್ಧನ್. ಆಮೇಲೆ ವಿಷ್ಣುವರ್ಧನ್ಗೆ ಎಲ್ಲರೂ ಹತ್ರ ಆಗೋಕ್ಕಾಗಲ್ಲ. ಯಾಕೆಂದರೆ ಅವರ ಮೂಡು, ಅವರ ಬಿಹೇವಿಯರು, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗಿತ್ತು. ನಾನು 15 ಪಿಕ್ಚರ್ ಮಾಡಿದ್ದೀನಿ, ಎಲ್ಲ ಹಿಟ್ ಫಿಲಮ್ಸು. ನನಗೇನು ಪ್ರಾಬ್ಲಮ್ಮೇ ಇರ್ತಿರಲಿಲ್ಲ. ನಾನು ಯಾವತ್ತಿದ್ರೂ ವಿಷ್ಣುವರ್ಧನ್ ನಾನು ಹೇಳಿದ ತಕ್ಷಣ ನನಗೆ ಕತೆನೂ ಕತೆನೇ ಕೇಳ್ತಿರ್ಲಿಲ್ಲ. ಒಂದು ಲೈನ್ ಹೇಳ್ಬಿಡಪ್ಪ ಸಾಕು ಅನ್ನೋರು. ಅಷ್ಟರ ಮಟ್ಟಕ್ಕೆ ನಾವು ನನಗೆ ಅವನ ಮೇಲೆ ಕಾನ್ಫಿಡೆನ್ಸು, ಅವನಿಗೆ ನನ್ನ ಮೇಲೆ ಕಾನ್ಫಿಡೆನ್ಸು, ಆ ಥರ ಒಂದು ಬೆಳ್ಕೊಂಡೋದ್ವಿ. ಇವತ್ತು ಯಾರು ಆ ಥರ ಇಲ್ಲ ಬಿಡಿ.